ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಶನಿವಾರದ ನೈಟ್ ಮತ್ತು ಭಾನುವಾರದ ಬೆಳಗ್ಗಿನ ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಫುಲ್ಲು ರೆಡಿಯಾಗಿ ಕಾಯ್ತಾ ಇದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಅತ್ತಿಗೆ ಎಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬರ್ತೀವಿ, ನೀವು ಹೀಗೆ ಬನ್ನಿ ಅಂದರು. ನಮ್ಮ ಮನೆ ಹತ್ರನೇ ಬಸ್ ಸ್ಟ್ಯಾಂಡು, ಅಲ್ಲಿಗೆ ಬನ್ನಿ ಮೆಜೆಸ್ಟಿಕ್ ಹೋಗೋಕ್ಕೆ. ಬಂದು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಆಮೇಲೆ ಬಂದರು. ಮತ್ತು ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೊರಟ್ವಿ. ಬಸ್ ಬಂತು, ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ಕಿಂದ ಮತ್ತೆ ಆ ಕಡೆ ಹೋಗಬೇಕು, ಮಾಮೂಲಿ ಧರ್ಮಸ್ಥಳಕ್ಕೆ ಹೋಗುವಂಥ ಬಸ್ ಆ ಕಡೆಗೆ ಹೋಗಬೇಕು. ಆ ಕಡೆಗೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಚಿಕ್ಕಮ್ಮವ್ರು ಸ್ವಲ್ಪ ಲೇಟಾಯಿತು, ಅಂದರೆ ಬಸ್ ಬರೋದು ಲೇಟಾಯಿತು. ಆಮೇಲೆ ಬಸ್ ಬಂದಮೇಲೆ ಹತ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಕಾಮಿಡಿ ಅದು ಇದು ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಹಂಗೆ ಹಿಂಗೆ ಅಂತ ನಗ್ತಾಯಿದ್ರು. ಆಮೇಲೆ ಮತ್ತೆ ಅದು ಹೇಳ್ದಂಗೆ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಆ ಕಡೆ ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಂದರೆ ಮೆಜೆಸ್ಟಿಕ್ ಅಂದರೆ ಮಾಮೂಲಿ ಏರಿಯಾಗಳ್ಗೆ ಹೋಗುತ್ತೆ, ಅದು ಧರ್ಮಸ್ಥಳ ಬೇರೆ ಬೇರೆ ಕುಕ್ಕೆ ಆ ಥರ ಅಲ್ಲಿಗೆ ಹೋಗೋದೆಲ್ಲ ಆ ಕಡೆಗೆ ಹೋಗಬೇಕು. ನೋಡಿ ಈ ಥರ ಇದೆ ಮೆಜೆಸ್ಟಿಕ್ಕು. ಇಲ್ಲಿ ತುಂಬ ಎಲ್ಲ ಕಡೆಗೂ ಇದೆ ಬಸ್ಸು. ಓಕೆನಾ. ನಾವಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುತ್ತ ನೋಡಿ ಎಲ್ಲಿ ನೋಡಿದ್ರು ಬಸ್ಗಳು, ಜನಗಳು. ಮೆಜೆಸ್ಟಿಕಲ್ಲಂತೂ ಯಾವಾಗಲೂ ಜನ ಇದ್ದೇ ಇರ್ತಾರೆ. 1 ಗಂಟೆ ರಾತ್ರಿಲೂ ಜನ ಓಡಾಡ್ತಿರ್ತಾರೆ. ಅಂದರೆ ಊರುಗಳ್ಗೆ ಹೋಗೋಕ್ಕೆ ಇದೇ ಬಸ್ ಸ್ಟ್ಯಾಂಡ್ ಅಲ್ವಾ, ಅವ್ರವ್ರ ಏರಿಯಾ ಕಡೆ ಹೋಗೋ ಬಸ್ಗಳು ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಅಲ್ಲಿ ಆಲ್ರೆಡಿ ಒಂದು ಬಸ್ ಸಿಕ್ತು. ನಮ್ಮ ಚಿಕ್ಕಪ್ಪ ಬನ್ನಿ ಅಂದರು, ಸೀಟಿಲ್ಲ. ಅಯ್ಯೋ ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ, ಒಂದೊಂದು ಅಲ್ಲೊಬ್ರು ಇಲ್ಲೊಬ್ರು ಯಾಕೆ ಅಂದ್ಬಿಟ್ಟು ಆಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ ಒಳಗಡೆನೇ ಬಂದ್ವಿ. ಬಸ್ ಬಂತು, ನೋಡಿದ್ರೆ ಅದು ಬಸ್ಸು ಯಾರೋ ಹತ್ತಲಿಲ್ಲ, ಬುಕ್ಕಿಂಗ್ ಆಗಿಬಿಟ್ಟೈತೆ. ಆಮೇಲೆ ಅವರು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು. ನಾವೆಲ್ಲ ಟೋಟಲ್ 10 ಜನ ಇದ್ದೀವಿ ಅಂದರು. ಆಮೇಲೆ ಹಿಂದೆ ಸೀಟು ನೋಡಿ, ಬ್ಯಾಕ್ ಸೀಟ್ ಫುಲ್ಲು ನಮಗೆ ಕೊಟ್ಟರು. ಒಂದು 10 ಸೀಟೇ ಖಾಲಿ ಇದ್ದಿದ್ದು ಅಲ್ಲಿ ಆ್ಯಕ್ಚುಲಿ. ಆಮೇಲೆ ಅಜ್ಜಿ ಸ್ವಲ್ಪ ಮುಂದೆ ಸೀಟ್ ಕೊಟ್ಟರು, ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ ಅಂದ್ಬಿಟ್ಟು. ಈ ಕಡೆ ನಮ್ಮ ಚಿಕ್ಕಪ್ಪ ಕೂತ್ಕೊಂಡಿದ್ರು. ಒಂದು ಹಿಂದೆಗಡೆ ಫುಲ್ಲು ನಾನು, ನಮ್ಮ ಚಿಕ್ಕಮ್ಮ, ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಅಲ್ಲೇ ಕಾಮಿಡಿ ಮಾಡಿಕೊಂಡು ಅದು ಇದು ತಿಂಡಿ ತಂದಿದ್ವಿ, ತಿನ್ಕೊಂಡು ಮಾತಾಡಿಕೊಂಡು ಒಟ್ಟಾರೆ ಚೆನ್ನಾಗಿತ್ತು. ಹಿಂದೆ ಅಂದರೆ ಸ್ವಲ್ಪ ಕುಲ್ಕಿ ಬೇಜಾರಾಯಿತು, ಆದರೂ ಪರವಾಗಿಲ್ಲ. ಅಲ್ಲಿಂದ ಧರ್ಮಸ್ಥಳಕ್ಕೆ 4:15ಗೆ ಬಂದ್ವಿ. ಅಲ್ಲಿಂದ ನೋಡಿ ಇಳಿದು ನಡ್ಕೊಂಬರ್ತಾ ಇದ್ದೀವಿ. 4:15 ಆಗಿತ್ತು ಟೈಮು. ಅಂದರೆ ಮುಡಿ ಕೊಡಬೇಕು ಅಂದರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಹಂಗಾಗಿ ಮುಡಿ ಕೊಡೋಣ ಅಂದರೆ, ನೀವು ರೂಮ್ ಮಾಡಿಬಿಟ್ಟು ರೂಮಲ್ಲಿರಿ, ನಾವು ಮುಡಿ ಕೊಟ್ಟು ಬಂದಮೇಲೆ ಹೋಗೋಣ ಒಳಗೆ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ಒಂದು ಕಡೆ ಹೋಗಿ ರೂಮ್ ಕೇಳಿದ್ವಿ, ಫುಲ್ಲಾಗಿ ಹೋಗಿತ್ತು. ಆಮೇಲೆ ಇನ್ನೊಂದು ಕಡೆ ಹೋದ್ವಿ, ಅವರಂದರು 6 ಗಂಟೆ ಮೇಲೆ ಸಿಗುತ್ತೆ ಅಂತಂದರು. ಅದಕ್ಕೆ ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಇವ್ರು ಹೋಗಿ ಮುಡಿ ಕೊಟ್ಕೊಂಡು, ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ ಮುಡಿ ಕೊಟ್ಬಿಟ್ಟು ನೀವು ರೂಮೆಲ್ಲ ಇದು ಮಾಡಿಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗನೇ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ರೂಮ್ ಸಿಕ್ತು. ಸದ್ಯ ರೂಮ್ ಸಿಕ್ಕಿದ್ಮೇಲೆ ಎಲ್ಲ ತೊಗೊಂಡೋಗಿ ಲಗೇಜೆಲ್ಲನೂ ನಮಗೇನು ಅಲ್ಲಿ ಸ್ನಾನಕ್ಕೆ ಏನು ಬೇಕು ಅಷ್ಟು ತೊಗೊಂಡು, ಅಂದರೆ 2 ಜೊತೆ ಬಟ್ಟೆ ತಂದಿದ್ವಿ, ಯಾಕೆಂದರೆ ಕುಕ್ಕೆಗೆ ಹೋಗ್ಬೇಕಲ್ಲ ಅದಕ್ಕೆ. ಆಮೇಲೆ ಒಂದೊಂದು ಜೊತೆ ತೊಗೊಂಡು ಇನ್ನೊಂದೊಂದು ಜೊತೆ ಮಾಮೂಲಿ ಎಲ್ಲ ಲಗೇಜಲ್ಲಿ ಇಟ್ಬಿಟ್ಟು ತೊಗೊಂಡು ನಡ್ಕೊಂಡು ಅಲ್ಲಿಂದ ನಡ್ಕೊಬರ್ತಾ ಇದ್ದೀವಿ. ನೋಡಿ ಫುಲ್ಲು 4:15 ಅಂದರೆ 5:30 6 ಗಂಟೆ ಆಗಿತ್ತು ಅಂದ್ಕೊಳ್ಳಿ, 5:30 ಆಗಿತ್ತು ಅನಿಸುತ್ತೆ. ಆಮೇಲೆ ಅಲ್ಲಿಂದ ನಡ್ಕೊಂಡು ಮಾಮೂಲಿ ಇವ್ರು ಮುಡಿ ಎಲ್ಲ ಕೊಟ್ಟು ಮುಗಿಸ್ಕೊಂಡು ಬಂದರು. ನಾವು ಈ ಕಡೆಯಿಂದನೇ ಬಂದ್ವಿ, ರೂಮಿಂದನೇ ಎಲ್ಲ ಲಗೇಜ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ರೆಸ್ಟ್ ಮಾಡಿಬಿಟ್ಟು. ಆಮೇಲೆ ಅಲ್ಲಿಂದ ವೆಹಿಕಲಲ್ಲಿ ಹತ್ಬಿಟ್ಟು ಆಟೋದಲ್ಲಿ ಬಂದ್ವಿ ಒಳಗೆ. ನೋಡಿ ಅಷ್ಟೊತ್ತು ಬೆಳಕಾಗಿತ್ತು, 6:30 ಆಗಿತ್ತು. ಅಲ್ಲೆಲ್ಲ ಬಂದು ನೋಡಿ ಎಲ್ಲ ಬರೀ ಕಾರ್ಗಳೇ ನಿಲ್ಲಿಸಿದ್ದಾರೆ. ಬಸ್ಗಳು ಇತ್ತು, ಆದರೆ ನಮ್ಗೆ ಬಸ್ ಸಿಕ್ಕಿಲ್ಲ. ಮಾಮೂಲಿ ಆಟೋ, ಟೆಂಪೋ ಅವು ಇದ್ವಲ್ಲ, ಆಟೋದಲ್ಲೇ ಬಂದ್ವಿ. ಆಮೇಲೆ ಬಂದು ಸ್ನಾನ ಮಾಡಿಕೊಂಡು, ವೀಡಿಯೋ ಮಾಡೋರು ಯಾರಿರಲಿಲ್ಲ ಸ್ನಾನ ಮಾಡುವಾಗ. ಆಮೇಲೆಲ್ಲ ರೆಡಿ ಹಾಕುವಾಗ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಅತ್ತಿಗೆ ನಗ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ. ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಂಡು, ನೀವು ನನ್ನ ಮಗಳು, ನಮ್ಮ ಚಿಕ್ಕಮ್ಮನ ಮಗಳು ಇಬ್ಬರು ರೆಡಿ, ಬಟ್ಟೆ ಚೇಂಜ್ ಮಾಡಿಕೊಂಡು ಬಟ್ಟೆಗಳೆಲ್ಲ ತೊಗೊಂಬತ್ತಿದ್ದಾರೆ ವಾಶ್ರೂಮ್ ಕೊಡೋಕ್ಕೆ. ನಾನು ಕಾಮಿಡಿ ಮಾಡ್ತಿದ್ದೆ, ಹೀರೋಯಿನ್ಗಳು ಬರ್ತಾವ್ರೆ ಇಬ್ಬರೂ ಅಂದ್ಕೊಂಡು ಕಾಮಿಡಿ ಮಾಡ್ಕೊಂಡು. ಆಮೇಲೆ ತಗೊಬಂದು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ರೆಡಿ ಆಗ್ತಾಯಿದ್ವಿ. ಎಲ್ಲರೂ ಅವ್ರವರು, ನಾನಂತೂ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ತಲೆ ಬಾಚಿಕೊಂಡು. ಎಲ್ಲ ರೆಡಿಯಾಗಿ ಬಿಸಿಲು ಬಂದಿತ್ತು, ಇಲ್ಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿಲು ಕಡೆ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ತಲೆಗೆಲ್ಲ ಬಾಚಿಕೊಂಡು ಮೇಕಪ್ ಮಾಡ್ಕೋತಾ ಇದ್ದಾರೆ.
ಪೌಡ್ರ್ ಗಿವ್ಡ್ರ್ ಹಚ್ಕೊಂಡು ನಾನು ನೋಡಿ ರೆಡಿ ಆಗ್ಬಿಟ್ಟು ನಿಂತ್ಬಿಟ್ಟು ಬಿಸಿಲು ಮುಖಕ್ಕೆ ಹೊಡಿತಾ ಇತ್ತು. ಅಜ್ಜಿ ಕಾಫಿ ಕುಡಿಬೇಕು ಅಂದರು. ಆಮೇಲೆ ಅಜ್ಜಿ ಕಾಫಿ ತಂದು ಕೊಟ್ಟರು ನಮ್ಮ ಚಿಕ್ಕಪ್ಪ. ಆಮೇಲೆ ನಾನು ಅದು ಬರಬೇಕಾದ್ರೇ ಅಲ್ಲೊಂದು ತಾವು ಟೀ ಇಸ್ಕೊಂಡೆ. ಒಂಚೂರು ಚೆನ್ನಾಗಿಲ್ಲ, ಅದು 20 ರೂಪಾಯಿ ಇಸ್ಕೊಂಡ್ರಂತೆ. ಒಂದೇ ಗುಟ್ಕು ಕುಡ್ದಿದ್ದು, ಕುಡಿಯೋಕ್ಕೆ ಆಗಲಿಲ್ಲ. ಹಂಗಾಗಿ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಕುಡಿದ್ರೆ ಚೆನ್ನಾಗಿರಲ್ಲ ಅನ್ನೋ ಇದಕ್ಕೆ ಬೇಡ ಅಂತ ಅನ್ನಿಸ್ತೈತೆ. ತಗೊಳ್ಳೇ ಇಲ್ಲ, ಎಲ್ಲೂ ನಾನು ಟೀ ಕುಡ್ದೇ ಇಲ್ಲ. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ. ನೋಡಿ ಎಲ್ಲ ನನ್ನ ಮಗನೂ ರೆಡಿಯಾಗಿ ನಿಂತಿದ್ದಾನೆ ಬ್ಯಾಗ್ ತಗೊಳಕೊಂಡು. ಆಮೇಲೆ ಮತ್ತೆ ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬೇಗನೆ ಅಂದ್ಬಿಟ್ಟು ಬಂದ್ವಿ. ಅಂದರೆ ಚೆನ್ನಾಗಿ ಹೋದ ಸಲ ಇನ್ನೂ ಇಷ್ಟೊತ್ತೇ ಆಗಿತ್ತು ಅನಿಸುತ್ತೆ, ಆದರೆ ಕ್ಯೂ ಜಾಸ್ತಿ ಇತ್ತು ಹೋದ ಸಲ. ಆಮೇಲೆ ಚಪ್ಪಲಿಗಳೆಲ್ಲ ಬಿಡಬೇಕಲ್ವ. ಆಮೇಲೆ ನಮ್ಮ ಚಿಕ್ಕಮ್ಮ ಅವರು ಬಟ್ಟೆಗಳು ಇಟ್ಬಿಟ್ಟು ಬರ್ತೀವಿ ಅಂತ ಹೋದರು. ಎಲ್ಲ ಬಟ್ಟೆಗಳನ್ನ ಹಾಕ್ಬಿಟ್ಟು ಬರ್ತೀವಿ ಅಂತ ಅವರು ಬಟ್ಟೆಗಳು ಹಾಕ್ಬಿಟ್ಟು ಬಂದರು. ಅಷ್ಟೊತ್ತಿಗೆ ಆಮೇಲೆ ನಾವು ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು ಆಮೇಲೆ ಹೊರಟ್ವಿ. ನೋಡಿ, ಅಂದರೆ ಮೊದಲು ಥರ ರಶ್ ಇರಲಿಲ್ಲ. ಆದರೂ ಏನಪ್ಪ ಅಂದರೆ ಹಿಂಗೆ ಕ್ಯೂವಲ್ಲಿ ಹೊರಟ್ವಿ. ಅಲ್ಲಿ ಮಧ್ಯದಲ್ಲಿ ಇವಾಗ ತಿರುಪತಿಯಲ್ಲಿ ಹೆಂಗೆ ಒಂದು ರೂಮಲ್ಲಿ ಕೂಡಾಕ್ತಾರೆ, ಆ ಥರ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಒಂದು ರೂಮಲ್ಲಿ ತೊಗೊಂಡೋಗಿ ಎಲ್ಲರನ್ನೂ ಕೂಡಾಕ್ ಬಿಡ್ತಾರೆ. ಅದೇ ಟೈಮಿಂಗ್ ಸ್ವಲ್ಪ ಒಂದು ಅವರ್, ಇಷ್ಟು ಅವರ್ಗೆ 11:30ಗೆ ಬಿಡ್ತೀವಿ, 12:00ಗೆ ಓಪನ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದರು. ಮೊದಲು 11:30ಗೆ ಅಂದರು, ಆಮೇಲೆ 12:30ಗೆ ಅಂದರು. ಅಯ್ಯೋ ಏನಪ್ಪ, ಕೂತ್ಕೊಂಡು ಬೇಜಾರಾಯಿತು. ಆ ಕಡೆ ಎದ್ದು ಓಡಾಡೋದು, ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು. ಆಮೇಲೆ ತಿಂಡಿಗಳು ಸೇಲ್ ಮಾಡ್ತಿದ್ರು, ಜ್ಯೂಸು, ಬಿಸ್ಕೆಟು, ಟೀ ಅಷ್ಟೊತ್ತಿಂದ ಸುಮ್ಮನಿದ್ದ. ಆಮೇಲೆ ಕೇಳೋಕೆ ಹೋದರೆ ಟೀ ಫುಲ್ಲು ಖಾಲಿ. ನಮ್ಮ ಮನೆಯವರು, ನಮ್ಮ ಚಿಕ್ಕಪ್ಪ ಎಲ್ಲ. ಆಮೇಲೆ ಹೋಗ್ತಾನೆ ಕೇಸರಿ ಬಾತ್ ಉಪ್ಪಿಟ್ಟು ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಹಾಗೇ ಹೊರಟ್ವಿ. ನೋಡಿ, ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಎಲ್ಲ ಲೈನಾಗಿ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿದ್ವಿ, ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡು. ಆಮೇಲೆ ಹೇಳ್ದಂಗೆ ತಿಂಡಿಗಳು ಅದು ಇದು ತಗೊಬಂದು ತಿನ್ನೋದು. ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ, ಸುಮ್ಮನೆ ಕೂತ್ಕೊಂಡಿರೋಕ್ಕೂ ಬೇಜಾರು. ಬಿಸ್ಕೆಟು, ಚೋಚೋ ಏನೇನೋ ಸೇಲ್ ಮಾಡ್ತಾಯಿದ್ರಲ್ಲ, ಜ್ಯೂಸ್ ಎಲ್ಲನೂ ಒಂದೊಂದು ತಗೊಳ್ಳೋದು. ಆಮೇಲೆ ಕಲ್ಲಂಗಡಿ ಹಣ್ಣು, ಆ ಥರ ಎಲ್ಲನೂ ತಗೊಳ್ಳೋದು, ತಿನ್ನೋದು, ಕೂತ್ಕೊಳ್ಳೋದು. ಆ ಕಡೆಯಿಂದ ಈ ಕಡೆ ಓಡಾಡೋದು, ಈ ಕಡೆಯಿಂದ ಆ ಕಡೆ ಓಡಾಡೋದು. ಆಮೇಲೆ ಓಡಾಡಿಕೊಂಡು ಆ ಕಡೆ ಈ ಕಡೆ ಮಾತಾಡ್ಕೊಂಡು ಕೂತಿದ್ವಿ. ಹಂಗೂ ಹಿಂಗೂ ನಮಗೆ 11:30 ಗಂಟೆಗೋ ಬಿಟ್ಟರು. ಆಮೇಲೆ ಅವ್ರು ಬಿಟ್ಟಮೇಲೆ ಆಚೆ ಹೋಗಿ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ವಲ್ಲ, ಫೋನೇ ತೆಗ್ದಿಲ್ಲ ಈಚೆಗೆ. ಪ್ರಸಾದಕ್ಕೆ ಬಂದ್ವಿ. ನೋಡಿ, ಪ್ರಸಾದ ಹೆಸ್ರುಬೇಳೆ ಪಾಯಸ ಮತ್ತು ಬೀಟ್ರೋಟ್ ಪಲ್ಯ, ಅನ್ನ, ರಸಮ್, ಅನ್ನ ಸಾರು, ಮಜ್ಜಿಗೆ. ಊಟ ಅಂತೂ ಸೂಪರಾಗಿತ್ತು. ದೇವಸ್ಥಾನಗಳಲ್ಲಿ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಊಟ ಮಾಡ್ಕೊಂಡು ಆಮೇಲೆ ಈಚೆ ಬಂದ್ವಿ. ಈಚೆ ಬರುವಷ್ಟರಲ್ಲಿ ಬಿಸಿಲು. ಎಷ್ಟೊತ್ತಿಗೆ ರೂಮ್ಗೆ ಹೋಗಿ ಮಲ್ಕೊಬಿಟ್ರೆ ಸಾಕಪ್ಪ ಅಂದ್ಬಿಟ್ಟಿತ್ತು ನೋಡಿ. ಆ ಕಡೆ ಹೋಗಲಿಲ್ಲ, ಬಿಸಿಲಿಗೆ ಕಾಲು ಇದಾಗುತ್ತೆ ಅಂದ್ಬಿಟ್ಟು. ನೋಡಿ, ಅಲ್ಲಿ ಪಟ್ಟೆ ಥರ ಹಾಕಿದ್ದಾರೆ. ಏನಕ್ಕಪ್ಪ ಅದು ಅಂದರೆ ಬಿಸಿಲಿಗೆ ತಣ್ಣಗೆ ಓಡಾಡೋಕ್ಕಾಗಲಿ ಅನ್ನೋ ಥರ ಹಾಕಿದ್ದಾರೆ. ಆಮೇಲೆ ರೂಮಲ್ಲಿ ಬಂದು ನೋಡಿ, ಅವರವರೆಲ್ಲರೂ ಹಂಗೆ ಬಂದು ರೆಸ್ಟ್ ಮಾಡಿದ್ವಿ. ಆಮೇಲೆ 4 ಗಂಟೆಗೆ ಎದ್ವಿ. 4 ಗಂಟೆಗೆ ಎದ್ದು ಮತ್ತೆ ಆಚೆ ಎಲ್ಲ ಓಡಾಡ್ಕೊಂಬರೋಣ, ಬಾಹುಬಲಿ ನೋಡ್ಕೊಬರೋಣ ಅಂತೇಳ್ಬಿಟ್ಟು. ಸೆಕೆ ಅಂದರೆ ಬೆವರು, ಸುಮ್ಮನೆ ಕೂತ್ಕೊಂಡಿದ್ರು ಬೆವ್ರು ಹರಿತಾನೆ ಐತೆ, ಅಷ್ಟು ಸೆಕೆ. ಆಮೇಲೆ ಮತ್ತೆ ರೆಡಿಯಾಗಿ ಅಲ್ಲೆಲ್ಲ ಬಂದ್ಬಿಡೋಣ ಅಂದ್ಬಿಟ್ಟು 4:15, 5 ಗಂಟೆಗೆ ರೆಡಿ ಆದ್ವಿ. ರೆಡಿಯಾಗಿ ಮತ್ತೆ ಹೊರಟ್ಬಿಟ್ಟು ಆಮೇಲೆ ಅಲ್ಲಿ ಬಾಹುಬಲಿ ಮೇಲೆ ಅಜ್ಜಿ ಮೇಲೆ ಬರೋಕ್ಕಾಗಲ್ಲ ಅಂದರು. ಅವ್ರಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಒಬ್ಬರೇ ರೂಮಲ್ಲಿ ಯಾಕೆ ಅಂದ್ಬಿಟ್ಟು ನಮ್ಮ ಮನೆಯವರು ಬಂದಿಲ್ಲ. ಬರ್ತೀನಿ ಅಂದರು. ಬಂದು ಆಮೇಲೆ ಕೆಳಗಡೆ ಕೂರಿಸ್ಬಿಟ್ಟು, ನಾವು ಹೋದ ಸಾರಿನೂ ಹಾಗೆ ಮಾಡಿದ್ವಿ. ಕೆಳಗಡೆ ಕೂತ್ಕೊಂಡಿದ್ರು, ನಾವು ಮೇಲೆಲ್ಲ ಹೋಗಿ ಓಡಾಡ್ಕೊಂಡು ಬಂದಿದ್ವಿ ಆ ಥರನೇ. ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಲೇಡೀಸ್ ಎಲ್ಲ ಹೋಗಂಗಿಲ್ಲ ಒಳಗಡೆ ಅಂತ ಬೋರ್ಡ್ ಹಾಕಿದ್ದಾರೆ. ಈಚೆನೇ ಸುಮ್ಮನೆ ಹಂಗೆ ಕೈ ಮುಕ್ಕೊಂಡು ಆಮೇಲೆ ಬಾಹುಬಲಿ ಕಡೆ ಹೊರಟ್ವಿ. ಅಲ್ಲಿ ಮಾಮೂಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಅಜ್ಜಿನ ಕೂರಿಸ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿದೆ ಒಂಥರ ಅಲ್ಲೆಲ್ಲ ಓಡಾಡ್ಕೊಂಬರೋಕ್ಕೆ. ಮತ್ತು ಜನ ಏನು ಇರಲಿಲ್ಲ ಜಾಸ್ತಿ. ನಾವು ಅಲ್ಲಿ ಇವರೆಲ್ಲ ಹೋದ ಸಾರಿನೂ ಫೋಟೋಗಳು ಇಟ್ಕೊಂಡಿದ್ರಲ್ಲ, ಹಂಗೆ ತಗೋ ಹಿಂಗೆ ತಗೋ ಅಂತ ಫೋಟೋಸ್ನ ಅಲ್ಲಿ ತಗೋ ಇಲ್ಲಿ ತಗೋ ಅಂದ್ಕೊಂಡು ಫೋಟೋ ತಗೊಳ್ಳೋದೇ ಒಂದು ಅದೇ ಖುಷಿ ಹೆಣ್ಮಕ್ಳಿಗೆ. ನನ್ನ ಮಗಳು, ನನ್ನ ಚಿಕ್ಕಮ್ಮನ ಮಗಳಿಗಂತೂ ಫುಲ್ ಖುಷಿ. ಆ ಫೋಟೋ ತಗೋ ಈ ಫೋಟೋ ತಗೋ ಅಂತ ಅಲ್ಲಿ ಇಲ್ಲಿ ಅಂದ್ಕೊಂಡು. ಆಮೇಲೆ ಮೆಟ್ಲು ಸ್ವಲ್ಪನೇ ಆದರೂ ಹತ್ತು ವರ್ಷ ಸುಸ್ತಾದಂಗೆ ಆಗ್ತಾಯಿತ್ತು, ಕಾಲೆಲ್ಲ ನೋವು ಬರ್ತಾಯಿತ್ತು. ಆಮೇಲೆ ಇನ್ನೇನು ಮಾಡೋದು, ಆಮೇಲೆ ಹತ್ಕೊಂಡು ಸ್ವಲ್ಪನೇ ಮೆಟ್ಲಿರೋದು, ಜಾಸ್ತಿ ಏನಿಲ್ಲ. ಆದರೂ ಒಂದು ಸ್ವಲ್ಪ ಅಲ್ಲೆಲ್ಲ ಓಡಾಡಿದ್ವಲ್ಲ, ನಿಂತ್ಕೊಂಡು ಬಸ್ಸಲ್ಲೆಲ್ಲ ಟಯರ್ಡಾಗಿತ್ತು. ಏನೋ ಒಂಥರ ಸುಸ್ತು ಅನ್ಸೋದು. ಆದ್ರೂ ಇನ್ನೇನು ಮಾಡೋದು, ಹೋಗೋಣ ಅಂದ್ಬಿಟ್ಟು ಅಜ್ಜಿನಲ್ಲಿ ಕೂರಿಸ್ಬಿಟ್ಟು ನಾವು ನಮ್ಮ ಪಾಡಿಗೆ ನೋಡಿ ಅಲ್ಲಲ್ಲೇ ಹೆಂಗೆ ಮಲಗಿದ್ದಾರೆ. ತಣ್ಣಗಾಗುತ್ತೆ ಅಂತ ಅಲ್ಲಲ್ಲೇ. ಅಯ್ಯೋ ಸೆಕೆ ಅಂದರೆ
ಸಖತ್ತು ಬಿಸಿಲು, ಸಖತ್ತು ಸೆಕೆ. ನಿಜವಾಗ್ಲೂ ನಮ್ಮಂಥವ್ರು ಹೋಗ್ಬಿಟ್ರೆ ಈ ಕಡೆ ನಮ್ಮ ಕಡೆ ಆದರೆ ಸ್ವಲ್ಪ ಕಡಿಮೆ, ಆ ಕಡೆ ತುಂಬ ಬಿಸಿಲು, ತುಂಬ ಸೆಕೆ, ಒಂದು ಚೂರು ಗಾಳಿ ಬೀಸ್ತಾ ಇಲ್ಲ. ಯಪ್ಪ ಅದು ಹೆಂಗೆ ಜೀವನ ಮಾಡ್ತಾರೋ ಅನ್ನಿಸ್ಬಿಡುತ್ತೆ, ಅಷ್ಟು ಸೆಕೆ ಇದೆ. ನೋಡಿ ಹಿಂಗೆ ಹತ್ಕೊಂಡು ಮುಖ ನೋಡ್ತಾ ಇರ್ಬೋದು, ಬೆವರು ಬೇಡ ಅಂದ್ರೂ ಅದೇ ಹೊರ್ಕೊಂಡು ಬರ್ತೈತೆ, ಒರೆಸ್ತಾಯಿದ್ರು ಮುಖ ಎಲ್ಲ ಅಷ್ಟು ಇದಾಗೈತೆ. ಹಂಗೆ ಹತ್ಕೊಂಡು ನನ್ನ ಮಗನಿಗೆ ಆಲ್ರೆಡಿ ನೀರಲ್ಲಿ ಆಡಿಬಿಟ್ಟು ಅವ್ನಿಗೆ ಜ್ವರನೇ ಬಂದುಬಿಟ್ಟಿತ್ತು. ಆದರೆ ಒಬ್ಬನೇನಕ್ಕೆ ಬಿಡೋದು, ಬಾ ಸುಮ್ಮನೆ ಜೊತೆಲಿ ಮಾತ್ರೆ ನುಂಗಿದ್ರೆ ಆಯಿತು ಅಂದ್ಬಿಟ್ಟು ಕರ್ಕೊಬಂದೆ. ಆಮೇಲೆ ಅವರೆಲ್ಲ ಫೋಟೋಗಳು ಅದು ಇದು ಅಂದ್ಕೊಂಡು ಆ ಕಡೆ ಈ ಕಡೆ ಫೋಟೋ ತಕ್ಕೊಂಡು ಬಂದರು. ನೋಡಿ ಬಂತು, ಸಿಕ್ತು ಬಾಹುಬಲಿ ಗೇಟು. ಮೇಲೆ ಹತ್ತಿದ್ವಿ, ನಾನು ಸ್ವಲ್ಪ ಐತೆ ಅನ್ನುವಾಗ ಹತ್ಕೊಂಡು ಬಾ, ಆಮೇಲೆ ನಮ್ಮ ಚಿಕ್ಕಮ್ಮ ಸಿಕ್ತು, ಬನ್ನಿರಿ ಬೇಗ ಬನ್ನಿ ಅಂದ್ಕೊಂಡು ಅಂದರು. ಆಮೇಲೆ ಎಲ್ಲ ಬಂದ್ವಿ ಮೇಲಕ್ಕೆ. ಆಮೇಲೆ ಅಲ್ಲಿಂದ ಬಂದು ನೋಡಿ ನೀರಿಗೆ ದಾಹ, ಎಷ್ಟು ನೀರು ಕುಡಿದ್ರೂ ದಾಹ ಇಂಗ್ತಾನೆ ಇಲ್ಲ. ನೋಡಿ ಅವ್ರು ಹಿಂದೆ ಬರ್ತಾಯಿದ್ದಾರೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಅವ್ರ ಫೋಟೋ ಅದು ಇದು ಅಂತ ತಗೊಂಡು ಬರ್ತಾಯಿದ್ರು, ಅಲ್ಲಲ್ಲೇ ಕೂತ್ಕೊಂಡು. ಆಮೇಲೆ ಫಸ್ಟ್ ನೀರು ಕುಡಿಬೇಕು ಅನಿಸುತ್ತೆ, ನೀರು ಕುಡಿದ್ರೆ ದಾಹ ಹಿಂಗಲ್ಲ, ಅಷ್ಟು ಬಿಸಿಲು ದಾಹ. ನೀರಂತೂ ಅದೆಷ್ಟು ಕುಡಿತಿದ್ವು ಲೆಕ್ಕನೇ ಇಲ್ಲ, ಅಷ್ಟು ನೀರು ಕುಡಿದ್ರೂ ದಾಹ ಹಿಂಗ್ತಾನೆ ಇರಲಿಲ್ಲ, ಅಷ್ಟು ಬಿಸಿಲು. ಆದರೆ ನಮಗಿಲ್ಲೆಲ್ಲ ಒಂದು ದಿನಕ್ಕೆ ಒಂದು ದಿನ ಬೆವರು ಬರ್ತಾ ಇರಲಿಲ್ಲ. ಅಲ್ಲಿ ಸುಮ್ಮನೆ ಓಡಾಡ್ತಿದ್ರು ಬೆವರು. ಅಯ್ಯೋ ಯಪ್ಪ, ಮುಖ ಒರೆಸ್ಕೊಂಡು ಸಾಕಾಗ್ಬಿಡೋದು. ನೋಡಿ ಜನ ಕಡಿಮೆ, ಏನು ಜನ ಜಾಸ್ತಿ ಏನು ಇರಲಿಲ್ಲ. ಮತ್ತು ಆಮೇಲೆ ನಾವು ಅಲ್ಲೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ, ನೀರು ತಗೋಬಾರಪ್ಪ ಫಸ್ಟು ನೀರು ಕುಡಿಯೋಣ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಕೂತ್ಕೊಂಡು ನೀರು ತರಿಸ್ಕೊಂಡು ನೀರು ಕುಡ್ಕೊಂಡು, ನೋಡಿ ನೀರು ಆಲ್ರೆಡಿ ಕುಡಿತಾ ಇದ್ದಾರೆ ನಮ್ಮ ಅತ್ತಿಗೆ. ನೀರು ಕುಡ್ಕೊಂಡು ಮಾತಾಡಿಕೊಂಡು ನಡೀರಿ ಆ ಕಡೆ ಎಲ್ಲ ಕೈ ಮುಕ್ಕೊಂಡು ಓಡಾಡ್ಕೊಬರೋಣ ಅಂದ್ಬಿಟ್ಟು ಹಾಗೆ. ಆಮೇಲೆ ಮತ್ತೆ ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಎಲ್ಲ ಬೆವರು ಒರೆಸ್ಕೊಳ್ಳೋದೇ ಆಗ್ಬಿಟ್ಟೈತೆ, ಅಷ್ಟು ಬೆವರು. ಬೆವರು ಬಿಸಿಲಿಗೆ ಅಷ್ಟು ತಾಪಮಾನ ಜಾಸ್ತಿ ಇದೆ ಆ ಕಡೆ. ಆಮೇಲೆ ಅಲ್ಲಿಂದ ಬಾಹುಬಲಿ ಕಡೆ ಹೊರಟ್ವಿ. ಅಲ್ಲೆಲ್ಲ ಫೋಟೋ ತಗೊಂಡು ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಒಂದು ರೌಂಡ್ ಹಾಕೊಬರೋಣ ಅಂತ ಬಂದ್ವಿ. ಅಲ್ಲಿ ಇವರೆಲ್ಲ ಫೋಟೋ ತಗೋತಾಯಿದ್ರು, ನನ್ನ ಮಗಳು ಮತ್ತು ನಮ್ಮ ಚಿಕ್ಕಮ್ಮನ ಮಗಳು. ಅವ್ರಿಗೆಲ್ಲ ಮಾಮೂಲಿ ಒಂಥರ ಫೋಟೋಗಳು ಹುಚ್ಚಲ್ವಾ, ಆ ಥರ ಬೇಕು ಫೋಟೋ, ಈ ಥರ ತೆಗಿ ಆ ಥರ ತೆಗಿ ಅಂದ್ಕೊಂಡು ಫೋಟೋ ತೆಗಿಸ್ತಾಯಿದ್ರು. ಆಮೇಲೆ ನಾನು ಅಯ್ಯೋ ತಗೊಳಪ್ಪ ನೀವು ಅಂದ್ಬಿಟ್ಟು ನಾನು ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡೋದು, ಸುಮ್ಮನೆ ನಿಂತ್ಕೊಳ್ಳೋದು ಇಲ್ಲ ಕೂತ್ಕೊಳ್ಳೋದು ಆ ಥರ. ಆಮೇಲೆ ಇಲ್ಲೆಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದರೆ ಆಲ್ರೆಡಿ ಯಾರೋ ತೆಗಿತಾಯಿದ್ರು, ಅವ್ರದ್ದೆಲ್ಲ ಆಗಲಿ ಅಂದ್ಬಿಟ್ಟು ನಾವು ಸೈಡಲ್ಲಿ ನಿಂತಿದ್ವಿ. ಅವ್ರದ್ದೆಲ್ಲ ತೆಗ್ದಾದ್ಮೇಲೆ ತಗೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಅವ್ರು ಯಾರೋ ಹಿಂಗೆ ತೆಗಿ ಹಂಗೆ ತೆಗಿ ಗ್ರೂಪ್ ಫೋಟೋಗಳು ಅಂದ್ಕೊಂಡು ಅವರು ತಗೋತಾಯಿದ್ರು. ನೋಡಿ ಎಲ್ಲ ಫೋಟೋಗಳು ತಗೋತಾಯಿದ್ರು. ಆಮೇಲೆ ಅವ್ರದ್ದೆಲ್ಲ ಆದಮೇಲೆ ನಾವೊಂದು ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡು ಮತ್ತೆ ಹಂಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂದ್ಬಿಟ್ಟು ಹಾಗೆ ಸುತ್ತ ರೌಂಡ್ ಹಾಕ್ಕೊಬಂದ್ವಿ. ಅಲ್ಲಿಂದ ಸುತ್ತ ರೌಂಡ್ ಹಾಕ್ಕೊಂಡು ಆ ಕಡೆ ಎಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಅಲ್ಲಿಂದ ಬಂದಮೇಲೆ ಅದು ಬಾಹುಬಲಿದು ವಿಗ್ರಹ ಹೆಂಗೆ ಕೆತ್ತಿದ್ರು, ಯಾವ ರೀತಿ ಮಾಡಿದರು, ಹೆಂಗೆ ಏನು ಅನ್ನೋದ್ರ ಬಗ್ಗೆ ಒಂದು ಫುಲ್ಲು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಪಿಂಕ್ದು ಹೂವುಗಳು ಬಿಟ್ಟಿರೋ ಮರದಲ್ಲಿ ಫೋಟೋ ತಗೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಿಕ್ಕಮ್ಮ ಹೇಳ್ತಾಯಿದ್ರು. ಅಲ್ಲಿ ಫುಲ್ಲು ತೆಗಿಬೇಕು ಅಂದರೆ ನಾವೇ ತಗೊಂಡ್ರೆ ಬರೋಲ್ಲ, ನಿಂತ್ಕೊಳ್ತಾವೆ ನೋಡಿ ಇವರೆಲ್ಲ ಹಿಂಗೆ ತೆಗಿ ಹಂಗೆ ತೆಗಿ ಅಂತ ಫೋಟೋ ತೆಗಿಸ್ಕೊತಾ ಇದ್ದಾರೆ ನಿಂತ್ಕೊಂಡು. ಹಿಂಗೆ ಕೂತ್ಕೊಳ್ರಿ ಹಂಗೆ ಕೂತ್ಕೊಳ್ರಿ ಅಂತ ತೆಗಿಸ್ತಾ ಇದ್ದಾರೆ ಫೋಟೋನ. ಆಮೇಲೆ ನೋಡಿ ಇದು ಮರ ಪಿಂಕ್ ಹೂವು ಬಿಟ್ಟಿದೆ, ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಫೋಟೋ ತಗೋ ಅಂತ. ಫೋಟೋ ಎಲ್ಲಿ ತಗೊಳಕ್ಕಾಗುತ್ತೆ, ನಾವೇ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಒಂಚೂರು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಹೇಳ್ದಂಗೆ ಆಗ ಸುತ್ತ ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ನಾನು ಹೇಳ್ದಾಗೆ ಪ್ರತಿಯೊಂದು ಡೀಟೇಲ್ಸ್ ಇದೆ ಇದರಲ್ಲಿ. ಎಷ್ಟನೇ ಇಸ್ವಿಲಿ ಅದನ್ನು ಕೆತ್ತಿದ್ರು, ರೆಡಿ ಮಾಡಿಸಿದ್ರು, ಹೇಗೆ ತಗೊಬಂದರು, ಹೇಗೆ ಅದನ್ನು ರೆಡಿ ಮಾಡಿ ತೊಗೊಬರೋಕೆ ಎಷ್ಟು ದಿನ ಆಯಿತು, ಎಷ್ಟನೇ ಇಸ್ವಿಲಿ ತೊಗೊಬಂದರು, ಎಷ್ಟನೇ ಇಸ್ವಿಲಿ ಸ್ಥಾಪಿಸಿದ್ರು ಅಂತೆಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಅಂದರೆ ಅದೇ ನಿಧಾನಕ್ಕೆ ಓದಬೇಕು ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡೀಟೇಲ್ಸಾಗಿ. ಬಾಹುಬಲಿ ವಿಗ್ರಹನ ಎಷ್ಟು ಉದ್ದ ಇದೆ, ಎಷ್ಟು ಅಡಿ ಇದೆ, ಎಷ್ಟು ವೆಯ್ಟ್ ಇದೆ, ಪ್ರತಿಯೊಂದು ಇದೆ. ಹೆಂಗೆ ತೊಗೊಬಂದರು, ಎಷ್ಟು ಕಷ್ಟಪಟ್ಟು ತೊಗೊಬಂದರು, ಅದನ್ನು ಎಷ್ಟು ತೊಗೊಬಂದು ಇಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಿದ್ರು, ಎಷ್ಟನೇ ಇಸ್ವಿಲಿ ಸ್ಥಾಪನೆ ಮಾಡಿದ್ರು, ಹಂಗೆ ಎಲ್ಲ ಪ್ರತಿಯೊಂದೂ ಡೀಟೇಲ್ಸು ಕೊಟ್ಟಿದ್ದಾರೆ. ಹಂಗೆ ನೋಡಿಕೊಂಡು ನನ್ನ ಮಗನೂ ಹೇಳ್ತಿದ್ದ, ಇದು ಕೆತ್ತಿರೋರು ಅಲ್ಲಿ ವಿಗ್ರಹ ಇಟ್ಟಿದ್ದಾರೆ ಶಿಲ್ಪಿಗಳದ್ದು, ಅದನ್ನು ತೋರಿಸ್ಬಿಟ್ಟು ಇದು ಯಾರು ಅಂತ ಕೇಳೋದಕ್ಕೆ ಅದೇ ವಿಗ್ರಹ ಕೆತ್ತಿರೋರು ಶಿಲ್ಪಿಗಳು ಅಂದ್ಬಿಟ್ಟು ಅವ್ರದ್ದು ಮುಂದೆನೇ ವಿಗ್ರಹ ನಿಲ್ಲಿಸಿದ್ದಾರೆ. ನೀವು ಯಾವಾಗಾದರೂ ಹೋದ್ರೆ ನೋಡಿ ಎಲ್ಲ, ಅಂದರೆ ಓದಬೇಕು, ಹಂಗೆ ನೋಡಿದ್ರೆ ಗೊತ್ತಾಗಲ್ಲ. ಅಂದರೆ
ಪಿಕ್ಚರ್ ಸಮೇತ ಬರೆದಿದ್ದಾರೆ. ಹಿಂಗೆ ಇಷ್ಟನೇ ಇಸ್ವಿಯಲ್ಲಿ ಹಿಂಗೆ ಆಗಿರೋದು, ಇಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿರೋದು, ಇಷ್ಟನೇ ಇಸ್ವಿಯಲ್ಲಿ ಹಿಂಗಾಗಿದೆ ಅಂತೆಲ್ಲ ಪ್ರತಿಯೊಂದು ಡೀಟೇಲ್ಸು ಕೊಟ್ಟಿದ್ದಾರೆ. ಹಂಗಾಗಿ ಅದೇ ಓದೋಕ್ಕೆ ಬರೋರಾದರೆ ನಿಧಾನಕ್ಕೆ ಓದಿದ್ರೆ ಡೀಟೇಲ್ಸಾಗಿ ಅರ್ಥ ಆಗುತ್ತೆ. ಓಕೆನಾ? ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮಸ್ತಾಭಿಷೇಕ ಅದೇನೇನೋ ಆಗಿರೋದು, ಏನೇನೋ ತುಂಬ ಇದ್ದಾವೆ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದಿದೆ. ಎಲ್ಲ ಒಟ್ಟಿನಲ್ಲಿ ಫೋಟೋದಲ್ಲಿ ಮಾಡಿ ಚೆನ್ನಾಗಿಟ್ಟಿದ್ದಾರೆ. ನೀಟಾಗಿ ನೀವು ಆರಾಮಾಗಿ ಓದೋಕ್ಕೆ ಬರೋರಾದರೆ ಓದ್ಕೋಬೋದು, ನಿಧಾನಕ್ಕೆ ಓದ್ಬೋದು. ಓಕೆನಾ? ಈ ರೀತಿ ಓದ್ಕೊಂಡು ಆಮೇಲೆ ಆ ಕಡೆ ಎಲ್ಲ ಇತ್ತು, ಅಲ್ಲೂ ಓದ್ಕೊಂಡು ಆಮೇಲೆ ಈ ಕಡೆ ಬಂದ್ವಿ. ಇದೆ ಈ ಕಡೆ ಇರೋದು ವಿಗ್ರಹ, ಅವರು ಕೆತ್ತಿದಾರಲ್ಲ ಅವ್ರದ್ದು ಈ ವಿಗ್ರಹ ಈ ಕಡೆ ಇದೆ. ಅದನ್ನು ನೋಡಿಕೊಂಡು ಆಮೇಲೆ ಈ ಕಡೆ ಬಂದ್ವಿ. ಈ ಕಡೆ ಬಂದು ಇನ್ನು ಅವರೆಲ್ಲ ಇನ್ನೂ ಫೋಟೋದಲ್ಲೇ ಮುಳುಗೋಗಿದ್ರು. ಅವ್ರದ್ದೆಲ್ಲ ಫೋಟೋ ಎಲ್ಲ ಆಗಲಿ ಇದೇ ಅವರೇ ಕೆತ್ತಿರುವಂಥವ್ರು. ಗೋಪಾಲ ಸ್ವಾಮಿ ಅಂತಲೇ ಇದೆ ಹೆಸರು. ಎಲ್ಲ ಹಾಕಿದ್ದಾರೆ ಹೆಸ್ರುಗಳೆಲ್ಲ, ಅವರು ಕೆತ್ತಿರೋರ ಹೆಸರು, ಅದು ಹೇಳ್ದಂಗೆ ಇಸ್ವಿಗಳು, ಯಾವಾಗ ಏನೇನು ಫಂಕ್ಷನ್ ಆಯಿತು, ಅದರ ಅಭಿಷೇಕ ಆಯಿತು, ಹೇಗಾಯಿತು, ಹೇಗೆ ಸ್ಥಾಪನೆ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ಸು ಇದೆ. ನೀವು ಯಾರಾದರೂ ಓದೋಕ್ಕೆ ಬರೋರಾದರೆ ಓದಾಗ ಒಂದು ಸಲ ಓದಿ. ಹಾಲಿನ ಅಭಿಷೇಕ, ಗಂಧದ ಅಭಿಷೇಕ, ಏನೇನು ಅಭಿಷೇಕ ಮಾಡಿರೋದು ನೋಡಿ ಇವೆಲ್ಲ. ತುಂಬಾ ಅಭಿಷೇಕಗಳು ಮಾಡಿರೋದೆಲ್ಲನೂ ಹಾಕಿದ್ದಾರೆ. ಇದೆಲ್ಲನೂ ನೋಡಿಕೊಂಡು ಕೂತ್ಕೊಂಡಿದ್ವಿ. ಅವರೇನು ಫೋಟೋನೇ ಮುಗ್ದಿರಲಿಲ್ಲ. ಮತ್ತೆ ಆ ಕಡೆ ಎಲ್ಲ ಮುಗಿಸ್ಕೊಂಡು ಬಂದು ಈ ಕಡೆ ಎಲ್ಲೋ ಮರದ ಹತ್ರ ನಿಂತ್ಕೊಂಡು ಈ ಥರ ತೆಗಿ ಫೋಟೋ, ಆ ಥರ ತೆಗಿ ಫೋಟೋ ಅಂತಿದ್ದಾರೆ. ಅವನು ಪಾಪ ಎಲ್ಲ ಥರದ್ರಲ್ಲೂ ಯಾವ ಥರ ಪೋಸ್ ಕೊಡ್ತಾಯಿದ್ದಾರೆ ಆ ಥರ ಎಲ್ಲ ಫೋಟೋ ತೆಗಿತಾ ಇದ್ದಾನೆ. ಇದು ಮರ ಫುಲ್ಲು ಬರಬೇಕು ಅಂದ್ಬಿಟ್ಟು, ಅದು ದೂರ ನಿಂತ್ಕೊಂಡ್ರೆ ಬರಲ್ಲ ಅಂತ. ಸರಿ ಹೋಗ್ಲಿ ಬಿಡು, ಬರ್ದೇ ಇರಲಿ, ಹಂಗೆ ತೆಗಿ ಅಂತ ಹಂಗೆ ಹೇಳ್ಕೊಂಡು ನೋಡಿ ತೆಗಿತಾ ಇದ್ದಾರೆ ಫೋಟೋ. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅಂದ್ಬಿಟ್ಟು. ಆದರೂ ಸೆಕೆ ಅಂದರೆ ಸೆಕೆ, ಒಂಚೂರು ಗಾಳಿನೇ ಬೀಸ್ತಾ ಇಲ್ಲ, ಅಷ್ಟು ಅದು ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲು, ತಾಪಮಾನ ತುಂಬಾ ಇದೆ. ಆಮೇಲೆ ನೋಡಿ ಜನ ಎಲ್ಲ ಕಡಿಮೆನೇ, ಜಾಸ್ತಿ ಜನ ಏನಿರಲಿಲ್ಲ. ಆಮೇಲೆ ಎಲ್ಲ ಹಿಂಗೆ ಫೋಟೋಸ್ ಎಲ್ಲ ತೊಗೊಂಡು ಹಿಂಗೆ ತಗೋ ಫೋಟೋ, ಹಂಗೆ ತಗೋ ಫೋಟೋ ಅಂತ ಹೇಳ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮನೂ ಅವ್ರ ಜೊತೆಗೆ ಸೇರಿಕೊಂಡು. ಆಮೇಲೆಲ್ಲ ತೊಗೊಂಡು ಬರುವಾಗಲೂ ಒಂದಷ್ಟು ಫೋಟೋಗಳು ಹಿಂಗೆ ನಡ್ಕೊಂಬತ್ತಾ ಇರುವಂಗೆ. ಆಮೇಲೆ ಇನ್ನೊಂದು ಏನಪ್ಪ ಆಯಿತು ಅಂದರೆ, ಬರಬೇಕಾದ್ರೆ ಯಾರೋ ಅವರು ಇದೇ ಥರ ನಮ್ಮ ಥರ ಬಂದಿರೋರೇ ಫೋಟೋಗಳು, ಹುಡುಗಿ ಹಿಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಅಂದ್ಕೊಂಡು ಅವ್ರನ್ನ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೆಗಿಸ್ತಾ ಇತ್ತು. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ತೆಗಿಬಾರ್ದು ಅಂತ ನಾವು ತಗೊಳ್ಳೋಣ ಅಂತ ನೋಡಿ ಈ ಥರ ಹಂಗೆ ನಿಂತ್ಕೊ ಹಿಂಗೆ ಕೂತ್ಕೊ ಅಂದ್ಕೊಂಡು ಫೋಟೋಗಳ ಮೇಲೆ ಫೋಟೋ ತೆಗಿತಾನೆ ಇದ್ದಾರೆ. ನಮ್ಮ ಚಿಕ್ಕಮ್ಮ ಇವರಿಬ್ರು ಅಂತ ಮಗಳು ನನ್ನ ನೋಡಿ. ಅವ್ರು ನೋಡ್ಬಿಟ್ಟು ಈ ಥರ ಒಂದು ಫೋಟೋನ ವೀಡಿಯೋನ ಮಾಡಿದ್ವಿ. ಈ ಥರ ನಡ್ಕೊಂಬನ್ನಿ ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ನಡ್ಕೊಂಬರುವಂಗೆ ಇದೊಂದು ವೀಡಿಯೋ ಮಾಡಿಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಇದಂತೂ. ಒಂಥರ ಚೆನ್ನಾಗಿದೆ. ಈ ಥರ ಅವ್ರು ಯಾರೋ ಹೆಂಗೋ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ಒಂದಷ್ಟು ತೆಗೆದ್ವಿ. ಇದು ಗ್ಲಾಸ್ ತಗೊಂಡೋಗಿ ಒಂದು ಫೋಟೋದಲ್ಲೂ ತೆಗ್ದಿಲ್ಲ, ಈ ನೆನಪೇ ಇಲ್ಲ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಒಂದು ಫೋಟೋ ತಗೊಂಡು ನಾನು ಸುಮ್ಮನೆ ನೆನಪತ್ತ, ಆಮೇಲೆ ಒಂದು ಸುಮ್ಮನೆ ಹಂಗೆ ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಆದರೂ ಒಂದು ಸುಮ್ಮನೆ ಇತ್ತಲ್ಲ ತಗೊಂಡಿದ್ದೀವಲ್ಲ ಮರ್ತುಬಿಟ್ಟಿದ್ನಲ್ಲ ಅಂದ್ಬಿಟ್ಟು ತೆಗೆದು ಇವಾಗ ವೀಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದು ನೆನಪೇ ಇಲ್ಲ ಯಾರಿಗೂ, ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡು ಓಡಾಡ್ಕೊಂಡು ಬಂದಿದ್ದೀವಿ. ಅಂದರೆ ಈ ಥರದ್ದು ನಾವೆಲ್ಲ ಹಾಕ್ಕೊಂಡು ಫೋಟೋ ಗೀಟೋ ತಗೋತಾ ಇದ್ದರೆ ನೆನಪು ಬರುತ್ತೆ. ನಾವು ತಗೊಳ್ಳಲ್ಲ ಮಾಡಲ್ಲ, ನೆನಪಿರಲ್ಲ ಅಷ್ಟೇ. ಮತ್ತು ಅಲ್ಲಿಂದ ಬಂದ್ವಿ, ಐಸ್ ಕ್ರೀಮ್ ತಿನ್ನಬೇಕು ಅಂತ ನನ್ನ ಮಗಳು ಒಂದೇ ಇದು. ಸರಿ ತಗೊಂಬರೋಗ ಒಂದು ದುಡ್ಡು ಕೊಟ್ಟರೆ 10 ರೂಪಾಯಿ ಐಸ್ ಕ್ರೀಮ್ ತೊಗೊಬಂದ್ಲು. ಅದೇನಾಗೈತೆ ಅಲ್ಲಿ ಎಷ್ಟು ಯಾಮಾರಿಸ್ತಾರೆ ನೋಡಿ ಅಂಗಡಿಯವರು ಅಂದರೆ, 7 ಐಸ್ ಕೊಟ್ಬಿಟ್ಟು 9 ಐಸ್ದು ದುಡ್ಡು ಇಟ್ಕೊಂಡಿದ್ದಾರೆ. ಅವ್ರು ಕವರ್ಗೆ ಹಾಕ್ಕೊಟ್ಟಿದ್ದಾರೆ, ಇವರು ಎಣಿಸ್ಲಿಲ್ಲ. ನನ್ನ ಮಗ ನನಗೆ ಐಸ್ ಬೇಡ, ನನಗೆ ಜ್ಯೂಸ್ ಬೇಕು, ಕಬ್ಬಿನ ಜ್ಯೂಸ್ ಬೇಕು ಅಂದ. ಸರಿ ಅದೆಲ್ಲ ಕಡೆ ನೋಡೋಣ ಅಂದ್ಬಿಟ್ಟು ಹೇಳಿದ್ರೆ, ಲೆಕ್ಕ ಹಾಕಿದ್ರೆ ನೋಡಿ ನಾವು ಒಂದು 7 ಜನದಿದೆ, ಇನ್ನೂ 2 ಕೊಟ್ಟೇ ಇಲ್ಲ. ಆಮೇಲೆ ನೋಡಿದ್ರೆ ಇನ್ನು ಲೆಕ್ಕ ಹಾಕ್ತೀವಿ, ಎಷ್ಟು ಸಲ ಲೆಕ್ಕ ಹಾಕಿದ್ರು 7 ಇದೆ, ಇನ್ನು 2 ಒಂದು ಎಕ್ಸ್ಟ್ರಾ ತೊಗೊಂಡಿದ್ದು, ಇನ್ನು ಇವರು 2 ಎಕ್ಸ್ಟ್ರಾ ವಿನಯ್ ನನ್ನ ಮಗನಿಗೊಂದು ಇನ್ನೊಂದು ಎಕ್ಸ್ಟ್ರಾ ತಂದುಬಿಟ್ಟಿದ್ದಾರೆ, 9 ಅಂದ್ಕೊಂಡು ಲೆಕ್ಕ ಹಾಕ್ಕೊಂಡು. ಆಮೇಲೆ ಲೆಕ್ಕ ಹಾಕ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಹೋಗಿ ಕೇಳಿದ್ರು. ಆಮೇಲೆ ಮತ್ತೆ ಕೊಟ್ಟರು ಐಸ್ನ, ಇನ್ನೂ 2 ಐಸ್ ಎಕ್ಸ್ಟ್ರಾ. ಹಂಗೆ ನೋಡಿ ಹೋಗ್ತಾ ಇದ್ದಾರೆ ಕೇಳೋಕ್ಕೆ. ಹಂಗೆ ಅಂದರೆ ಒಂಚೂರು ನಾವು ಅಲ್ಲೇ ನೋಡ್ಕೊಂಡಿಲ್ಲ ಅಂದರೆ ಯಾವ ಥರ ಯಾಮಾರಿಸ್ತಾರೆ ನೋಡಿ ಅಂಗಡಿಗಳಲ್ಲಿ. ತುಂಬಾ ಮೋಸ ಮಾಡ್ತಾರೆ. ಇವಾಗ ಬೇರೆ ಕಡೆ ಹೋಗೋರಾಗಿದ್ದರೆ ತೊಗೊಂಡು ಸುಮ್ಮನೆ ಹೊರಟ್ಬಿಟ್ಟಿರೋರು. ಇವಾಗ ಬಸ್ಸಲ್ಲೋ ಈಗ ಕಾರಲ್ಲೋ ಹೋಗೋರಾದರೆ ಚೆಕ್ ಮಾಡ್ಬಿಟ್ಟು ತಿರ್ಗಾ ವಾಪಸ್ ಬರೋಕ್ಕಾಗ್ತಿತ್ತಾ? ಅಯ್ಯೋ ಬಿಡು ಅಂತ ಸುಮ್ಮನಾಗ್ತಾರೆ. ಹಂಗೆ
ಕೊಡೋದು ಕೊಡ್ತಾರೆ ಅವ್ರು ಕಮ್ಮಿನ, ನೋಡಿದ್ರೆ ಅಲ್ಲೇ ನೋಡ್ಬಿಟ್ಟು ತಗೊಳ್ಳೋರು ಬುದ್ಧಿವಂತರು. ಏನಾರ ಹೋಯ್ತು ಬಿಡು ಆಯಿತು ಅಂದ್ಕೊಂಡು ಹೋದರೆ ಹೋಯ್ತು ಅಷ್ಟೇ. ಇವಾಗ ನಾವು ಅಲ್ಲೇ ನಿಂತ್ಕೊಂಡು ತಿಂತಾಯಿದ್ವಿ, ಹಂಗಾಗಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಮತ್ತೆ ಆಮೇಲೆ ಹೋಗಿ ತಗೊಬಂದರು. ಅಂದರೆ ಕೊಡುವಾಗ ಎಣಿಸಿದ್ರಂತೆ 9 ಅಂತ ಎಣಿಸ್ಬಿಟ್ಟು ಕೊಡುವಾಗ 7 ಕೊಟ್ಟಿದ್ದಾರೆ. ನೋಡಿ ಎಂಥ ಜನಗಳು ಅಂದರೆ ಎಲ್ಲೆಲ್ಲ ಕಡೆ ಎಲ್ಲ ಕಡೆನೂ ಇರುತ್ತೆ ಮೋಸ ಮೋಸ ಮೋಸ. ಆಮೇಲೆ ಇನ್ನೇನು ಮಾಡೋದು ಅಂತ ವೆರಡೈಸು ನಮ್ಮ ಮನೆಯವ್ರಿಗೂ ನಮ್ಮ ಚಿಕ್ಕಪ್ಪಂಗೆ ಕೊಡೋಣ ಅಂದ್ಕೊಂಡ್ವಿ. ಆದರೆ ಅದೇನಪ್ಪ ಆಯಿತು ಅಂದರೆ ಇನ್ನು ನಾವು ಅಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ ಅದು ಕರಗೋಗುತ್ತೆ ಅಂದ್ಬಿಟ್ಟು ಮತ್ತೆ ನನ್ನ ಮಗನಿಗೆ ಹಿಂಸೆ ಮಾಡಿದೆ, ತಗೊಳ್ಳೋ ತಿನ್ಕೊಳ್ಳೋ ಅಂತ ಹೇಳ್ಬಿಟ್ಟು. ಅವನೊಂದು ಮತ್ತು ನಾನೊಂದು ತಿನ್ಕೊಂಡ್ವಿ. ಅದೆಲ್ಲೇ ತಿಂದ್ವಿ ಅಂದರೆ ಇಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ನೋಡಿ ಅದು ಇದು ನೋಡಿಕೊಂಡು ಅದೇನೋ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ನೋಡಿಕೊಂಡು ಬಂದರು. ಅದೇ ನಮ್ಮ ಅತ್ತಿಗೆ ಡಾಲರ್ಗಳೇನೋ ತೊಗೊಂಡ್ರು. ನನ್ನ ಮಗಳು ತೊಗೊಂಡ್ಲು ಅನಿಸುತ್ತೆ, ಅವಳು ಏನೋ ತೊಗೊಂಡ್ಲು. ತೊಗೊಳ್ರಿ ಅಂತ ನಾನಂತೂ ಸುಮ್ಮನೆ ಸೈಡಲ್ಲಿ ನಿಂತೀನಿ, ನಿಮ್ಗೆ ಏನು ಬೇಕಾದ ತೊಗೊಳ್ರಿ ಅಂದ್ಬಿಟ್ಟು. ಆಮೇಲೆ ಅವ್ರು ಏನೇನು ಬೇಕು ಅದನ್ನ ನೋಡ್ಕೊಂಡು ತೊಗೋತಾಯಿದ್ರು ಅವ್ರ ಮನೆಗೆ, ಡಾಲರು ಅದು ಇದು ಅಂದ್ಕೊಂಡು. ಆಮೇಲೆ ಅಲ್ಲೆಲ್ಲ ನೋಡ್ಕೊಂಡು ಅಂಗಡಿಗಳೆಲ್ಲ ನೋಡ್ಕೊಂಡು ಓಡಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದುಬಿಟ್ಟು ಇನ್ನು ಮತ್ತೆ ರೂಮ್ಗೆ ಹೋಗಿ ಬರೋಕ್ಕೆ ದೂರ ಇದೆ. ಒಂದೇ ಸಲ ಇಲ್ಲೇ ಓಡಾಡಿಕೊಂಡು ಒಂದೇ ಸಲ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರನೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಅಲ್ಲೊಂದು ಪಾರ್ಕ್ ಇತ್ತು ದೇವಸ್ಥಾನದ ಹತ್ರ. ಆ ಪಾರ್ಕ್ ಹತ್ರ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅದು ನಾವು ಇಲ್ಲಿಂದ ಓಡಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಇಲ್ಲಿ ಕ್ಲೋಸ್ ಆಗೋಗಿತ್ತು, ಪಾರ್ಕು ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಇನ್ನು ಪಾರ್ಕ್ ಒಳಗೆ ಹೋಗೋಕ್ಕಾಗಲ್ಲ, ಈಚೆನೇ ಎಲ್ಲಾದರೂ ಆ ಕಡೆ ಓಡಾಡ್ಕೊಂಡಿರೋಣ. ಆಮೇಲೆ ನಮ್ಮ ಮನೆಯವ್ರಿಗೂ ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿದ್ರೆ ಬರ್ತಾರೆ. ಒಂದೇ ಸಲ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಹಂಗೆ ಅಂದ್ಕೊಂಡು ಇನ್ನೇನು ಮಾಡೋದು, ಹಂಗೆ ಅಂಗಡಿಗಳನ್ನೆಲ್ಲ ನೋಡಿಕೊಂಡು. ಆಮೇಲೆ ಇವನು ಬೇರೆ ನನ್ನ ಮಗ ಕಬ್ಬಿನ ಜ್ಯೂಸ್ ಕೇಳ್ತಿದ್ದ. ಎಲ್ಲಿ ಸಿಗುತ್ತಪ್ಪ ಕಬ್ಬಿನ ಜ್ಯೂಸ್, ಎಲ್ಲೋ ಒಂದು ಕಡೆ ನೋಡಿದ್ದ, ಆದರೆ ಎಲ್ಲ ಕಡೆನೂ ಇರಲ್ವಲ್ಲ. ನೋಡ್ಕೊಂಡು ನಾವು ಉದ್ದಕ್ಕೂ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಬಂದ್ವಿ ಉದ್ದಕ್ಕೂ. ಆದರೆ ಇಲ್ಲೆಲ್ಲೂ ಸಿಗಲಿಲ್ಲ ಕಬ್ಬಿನ ಜ್ಯೂಸು. ಆಮೇಲೆ ಹಂಗೆ ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಮಾಮೂಲಿ ಅಲ್ಲಿ ಆಮೇಲೆ ನಮ್ಮ ಮಧ್ಯಾಹ್ನ ಬಿಸಿಲು ಅಂದ್ಬಿಟ್ಟು ಹೊರಟೋಗಿದ್ವಿ. ಫೋಟೋಗಳು ಏನೂ ತೊಗೊಳಕ್ಕಾಗಲಿಲ್ಲ, ತುಂಬಾ ಬಿಸಿಲಿತ್ತು. ನಾವು ದೇವ್ರ ದರ್ಶನ ಇದು ಮಾಡ್ಕೊಂಡು ಈಚೆಗೆ ಬರೋದಕ್ಕೂ ತುಂಬಾ ರಶ್ ಇತ್ತು. ರಶ್ಶು ಅನ್ನೋದಕ್ಕಿಂತ ಬಿಸಿಲು, ಆ ಬಿಸಿಲಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಅಲ್ಲೆಲ್ಲ ನಿಂತು ಕಾಲು ನೋವು ಬಂದಿತ್ತು. ಹಂಗಾಗಿ ಹೋಗಿ ಮಲಗಿಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಹಂಗಾಗಿ ಏನು ಮಾಡಿದ್ವಿ, ಆಮೇಲೆ ಬೇಗನೆ ಹೋಗ್ಬಿಡೋಣ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಬಂದು ನೋಡಿ ಈ ಥರ ಅಲ್ಲಿ ಬೆಳ್ಳಿ ರಥ ಅದೆಲ್ಲ ನೋಡಿಕೊಂಡು ಈ ಕಡೆ ಬಂದು ಫೋಟೋಗಳು ತೊಗೊಬಿಡೋಣ ಅಂದ್ಬಿಟ್ಟು. ಬಿಸಿಲಲ್ಲಿ ತೆಗಿಯೋಕ್ಕೆ ಆಗಿರಲಿಲ್ಲ, ಹಂಗಾಗಿ ಆಮೇಲೆ ಫೋಟೋ ತಕ್ಕೊಂಡು ಆಮೇಲೆ ಬಂದು ಆ ಪಾರ್ಕ್ ಹತ್ರ ಬಂದ್ವಿ. ಹೇಳಿದ್ನ ಕ್ಲೋಸ್ ಆಗಿಬಿಟ್ಟಿತ್ತು ಪಾರ್ಕು. ಆಮೇಲೆ ಫೋಟೋಸ್ ಎಲ್ಲ ಹಿಡ್ಕೊಂಡಾದ್ಮೇಲೆ ಬಂದಿಲ್ಲಿ ಆಮೇಲೆ ನೋಡಿ ಇಲ್ಲಿ ತಿಂತಾಯಿದ್ದಾನೆ ಐಸು. ನನ್ನ ಮಗ ನಾನು ತಿನ್ಕೋತಾ ಇದ್ದೀವಿ. ಇನ್ನು ಹಂಗೆ ಇಟ್ಟರೆ ಅವ್ರು ಬರೋವರೆಗೂ ಇರೋಲ್ಲ ಅಂತ. ಆಮೇಲೆ ಈ ಪಾರ್ಕ್ ಹತ್ರ ಬಂದ್ವಿ, ಕ್ಲೋಸ್ ಆಗೋಗಿತ್ತು. ಸರಿ ಇಲ್ಲೇ ಕೂತ್ಕೊಳ್ಳೋಣ, ತಿರ್ಗಾ ಹೋಗೋದು ಬೇಡ, ಮತ್ತೆ ಅವ್ರಿಗೆ ಫೋನ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಆನೆಗಳು ಬಂತು. ಆಮೇಲೆ ಆನೆಗಳೆಲ್ಲ ನೋಡಿಕೊಂಡು ಅಲ್ಲಿ ಆನೆಗಳ ಆಟ ಆಡಿಸ್ಕೊಂಡು ಅದ್ರ ಕೈಲಿ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಎಲ್ಲ ಮಾಡಿಸ್ಕೊತಾಯಿದ್ರು. ಹಂಗೆ ನಾವು ನೋಡ್ಕೊಂಡು ನಿಂತಿದ್ವಿ ಒಂದಷ್ಟೊತ್ತು, ತುಂಬಾ ಹೊತ್ತು. ಆಮೇಲೆ ನಮ್ಮ ಮನೆಯವರೆಲ್ಲ ಬಂದಮೇಲೆ, ನಮ್ಮ ಚಿಕ್ಕಪ್ಪ ನಮ್ಮ ಮನೆಯವರೆಲ್ಲ ಬಂದಮೇಲೆ ಊಟಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಹೋಗ್ತಾಯಿದ್ರು. ನಾವು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಹೋಗಿ ಅಲ್ಲಿ ಪ್ರಸಾದ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಬರೋ ಅಷ್ಟರಲ್ಲಿ ಆನೆಗಳೆಲ್ಲ ಮುಗಿಸಿ ಹೊರಡ್ತಾಯಿತ್ತು. ಅದೆಲ್ಲ ನೋಡಿಕೊಂಡು ಆಮೇಲೆ ರೂಮಲ್ಲಿ ಬಂದು ರೆಸ್ಟ್ ಮಾಡಿಕೊಂಡು ಬೆಳಗ್ಗೆಗೆ ಕುಕ್ಕೆಗೆ ಹೋಗೋಣ ಅಂದ್ಬಿಟ್ಟು ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ನೋಡಿ ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೆ, ಮುಗಿ ಬಿದ್ದುಬಿಟ್ಟಿದ್ದಾರೆ. ನಾನು ಸ್ವಲ್ಪ ಹಿಂದೆ ನಿಂತಿದ್ದೆ, ವೀಡಿಯೋ ಮಾಡೋಕ್ಕೆ ನಮ್ಮ ಚಿಕ್ಕಪ್ಪನ ಮಗನ ಕೊಟ್ಟಿದ್ದೆ, ಅವ್ನು ವೀಡಿಯೋ ಮಾಡಿದ್ದು ಫಸ್ಟು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಾನು ಮಾಡಿಕೊಂಡೆ. ಈ ಥರ ಎಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ನಾವು ಹತ್ರ ಹೋಗಿ ಅದನ್ನು ಮುಟ್ಟೋಕೆ ಹೋದರೆ ಭಯ. ಅದು ಎಷ್ಟು ರಫ್ ಇತ್ತು ಅಂದರೆ ಒಂಚೂರು ಟಚ್ ಮಾಡಿದೆ ಅಷ್ಟೇ, ಸಖತ್ತು ರಫ್ ಇದೆ. ಆದರೆ ಚಿಕ್ಕದು ಮಾತ್ರ ಆ ಕಡೆ ದೂರ ನಿಂತಿತ್ತು, ಇದು ಈ ಕಡೆ ಒಂದು ದೊಡ್ಡದು ಮಾತ್ರ ಆನೆ ಆಶೀರ್ವಾದ ಮಾಡ್ತಾಯಿತ್ತು. ಕಾಸು ಕೊಟ್ಟರೆ ಇಸ್ಕೊಂಡು ಹಂಗೆ ಆಶೀರ್ವಾದ ಮಾಡಿ ಇದು ಮಾಡ್ತಾಯಿತ್ತು. ಅವ್ರು ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಕೋಲ್. ನಾವು ಸ್ವಲ್ಪ ಆ ಕಡೆ ಆದ್ರೂ ಅದನ್ನು ಗದ್ರಿ ನಿಲ್ಲಿಸ್ತಾಯಿದ್ರು. ಆಮೇಲೆ ಹಿಂಗೆ ರೋಡಲ್ಲೂ ಆಮೇಲೆ ನಾವು ಬಂದಮೇಲೆ ಅದು ತಿರ್ಗಾ ರಿಟರ್ನ್ ಹೋಗ್ತಾಯಿತ್ತು. ಹಂಗೆ ಅದ್ರ ಹಿಂದೆನೇ ನಾವು ರೂಮ್ ಕಡೆ ಹೊರಟ್ವಿ. ಈ ರೀತಿ ಆಯಿತು. ಮತ್ತು ಬೆಳಗ್ಗೆಗೆ ಕುಕ್ಕೆಗೆ ಹೋಗಬೇಕು. ಅದರ ಲಾಗ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಫುಲ್ ವೀಡಿಯೋ ಆದರೆ ಅದು ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಧರ್ಮಸ್ಥಳದ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.